ಹಲೋ ಫ್ರೆಂಡ್ಸ್, ನಾನು ಸುಶೀಲಾ, ಮಧು ಅಂಡ್ ಮಮ್ ಆರ್ಗಾನಿಕ್ ಟೆರೆಸ್ ಗಾರ್ಡನ್. ಫ್ರೆಂಡ್ಸ್, ನಾನು ಒಂದು ಹೋಮ್ ಮೇಡ್ ಹರ್ಬಲ್ ಹೇರ್ ಆಯಿಲ್ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಅದಕ್ಕೆ ನಾನು ಯಾವ್ಯಾವ ಹರ್ಬಲ್ ಯೂಸ್ ಮಾಡಿದ್ದೀನಿ ಅಂತ ನಿಮಗೆ ಹೇಳ್ತೀನಿ. ಬೇವಿನ ಎಲೆ, ಕರಿಬೇವು ಎಲೆ, ಅಲವೇರಾ, ದೊಡ್ಡಪತ್ರೆ, ಬೆಟ್ಟದ ನೆಲ್ಲಿಕಾಯಿ, ಈರುಳ್ಳಿ, ಮೆಂತ್ಯೆ, ಬಸವನ ಪಾದದ ಹೂವು ಮತ್ತು ಎಲೆ, ಭೃಂಗರಾಜ್ ಎಲೆ, ವೀಳ್ಯದೆಲೆ, ದಾಸವಾಳದ ಎಲೆ ಮತ್ತು ಹೂವು, ಹೊಂಗೆ ಎಲೆ, ತುಂಬೆ ಎಲೆ, ಮೆಹಂದಿ ಎಲೆ ಮತ್ತು ಎಣ್ಣೆಗಳಲ್ಲಿ ಎಷ್ಟು ವಿಧ ಯೂಸ್ ಮಾಡಿದ್ದೀನಿ ನಾನು ಅಂದರೆ ಕೊಬ್ಬರಿ ಎಣ್ಣೆ ಅರ್ಧ kg, ಹರಳೆ ಎಣ್ಣೆ ಅರ್ಧ kg, ಸಾಸಿವೆ ಎಣ್ಣೆ 200 ಗ್ರಾಮ್, ಹೊಂಗೆ ಎಣ್ಣೆ 200 ಗ್ರಾಮ್. ಫ್ರೆಂಡ್ಸ್, ಇದೆಲ್ಲ ಯೂಸ್ ಮಾಡಿ ನಾನು ಒಳ್ಳೆ ಹೇರ್ ಆಯಿಲ್ ರೆಡಿ ಮಾಡಿದ್ದೀನಿ ಫ್ರೆಂಡ್ಸ್. ಅದನ್ನು ನಾನು ಯಾವ ಥರ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಈ ಹರ್ಬಲ್ ಏನಿದೆ ಇದೆಲ್ಲ ನಮ್ಮ ಗಾರ್ಡನಿಂದ ಫ್ರೆಂಡ್ಸ್. ನೋಡಿ, ಇವಾಗ ಎಲ್ಲ ಎಲೆಗಳನ್ನ ನಾನು ಸೇರಿಸಿದೆಲ್ಲ ನೋಡಿ, ಎಲ್ಲ ಮಿಕ್ಸ್ ಮಾಡಿಬಿಟ್ಟೆ. ಇದು ನೋಡಿ ಫ್ರೆಂಡ್ಸ್, ಎಲ್ಲ ಎಲೆನೂ ನಾನು ಮಿಕ್ಸ್ ಮಾಡಿದೆ. ಕರಿಬೇವು ಎಲ್ಲ ಸೇರಿಸಿ ಮಿಕ್ಸ್ ಮಾಡಿದೆ. ಇವಾಗಲೇ ನಾನು ಏನಕ್ಕೆ ಹಚ್ಚಲ್ಲ ಅಂದರೆ, ಈಗ ಹಚ್ಚಿದರೆ ನಾವು ತೊಳೆದಾಗ ಇದರ ಅಂಶ ಎಲ್ಲ ಹೊಟ್ಟೋಗ್ಬಿಡುತ್ತೆ. ಅದಕ್ಕೆ ಫಸ್ಟು ಲೀಪನ್ನ ಸಮೇತ ನಾವು ತೊಳಿಬೇಕು. ಫಸ್ಟು ತೊಳೆದು ಬಿಟ್ಟು ಆಮೇಲೆ ಹಚ್ಚಬೇಕು ಫ್ರೆಂಡ್ಸ್. ಫ್ರೆಂಡ್ಸ್, ಇದು ತೊಳೆದಿರೋದು ಈಗ ಈ ಬಟ್ಟೆ ಮೇಲೆಲ್ಲ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಅದೆಲ್ಲ ತೇವ ಹೀರ್ಕೋಬೇಕು. ಯಾಕೆಂದರೆ ತೇವ ಇದ್ದರೆ ಏನಾಗುತ್ತಂದರೆ ಎಣ್ಣೆಗೆ ಹಾಕ್ತೀವಲ್ಲ, ಪಟ ಪಟ ಸಿಡಿದು ಬಿಡುತ್ತೆ, ಮುಖಕ್ಕೆ ಎಲ್ಲ ಸಿಡಿದು ಬಿಟ್ಟತ್ತೆ ಅಂತ ಭಯ ಅಷ್ಟೇ. ಆದರೂ ನೀರಿದ್ದರೆ ಒಳ್ಳೇದಲ್ವಲ್ಲ ಎಣ್ಣೆಯಲ್ಲಿ. ಅದಕ್ಕೆ ಒಂದು 10 ನಿಮಿಷ ಇದು ಹಿಂಗೆ ಬಟ್ಟೆ ಮೇಲೆ ಹಾಕ್ಬಿಟ್ರೆ ಎಲ್ಲ ತೇವ ಹೀರ್ಕೊಂಬಿಡುತ್ತೆ. ಪೇಪರ್ ಮೇಲೆ ಹಾಕ್ಬೋದಾಗಿತ್ತು, ಅದು ಪ್ರಿಂಟ್ ಇರುತ್ತಲ್ಲ, ಆ ಪ್ರಿಂಟು ಆಗುತ್ತೆ ಮತ್ತು ಏರಿಗೇನಾದರೂ ಇದಾಗ್ಬಿಟ್ಟಾತು ಅಂತ ಹೇಳ್ಬಿಟ್ಟು ಕಾಟನ್ ಬಟ್ಟೆ ಮೇಲೆ ಹಾಕ್ತೀನಿ ಫ್ರೆಂಡ್ಸ್. ಸ್ವಲ್ಪ 2-3 ಸರಿ ಉಲ್ಟಾ ಎಲ್ಲ ಮಾಡಬೇಕು. ಆಮೇಲೆ ಇದನ್ನೇನು ಮಾಡಬೇಕು, ಚೆನ್ನಾಗಿ ಹಚ್ಚಬೇಕು. ನಾನೆಲ್ಲ ಒಂದು ಸ್ವಲ್ಪ ಆಯುರ್ವೇದನೇ ಜಾಸ್ತಿ ಫ್ರೆಂಡ್ಸ್ ಮಾಡೋದು ಮನೆಯಲ್ಲಿ. ಹೀರ್ಕೊಳುತ್ತೆ. ಇದಾದಮೇಲೆ ಇದನ್ನು ಚಿಕ್ಕದಾಗಿ ಹಚ್ಕೊತೀನಿ. ಈಗ ಇದನ್ನು ಪುಡಿ ಮಾಡ್ಕೊತೀನಿ, ಸ್ವಲ್ಪ ಚಚ್ಕೊಂಡು ಪುಡಿ ಮಾಡ್ಕೊತೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ಥರ ಎಲ್ಲ ಚೆನ್ನಾಗಿ ಹಚ್ಕೊತಾ ಇದ್ದೀನಿ ಫ್ರೆಂಡ್ಸ್. ಇದನ್ನು ಈರುಳ್ಳಿ ಮತ್ತು ನೆಲ್ಲಿಕಾಯಿನ ಫುಲ್ಲು ಹಚ್ಚಿಬಿಟ್ಟು
ಅದಕ್ಕೆ ಬೆರೆಸ್ತೀನಿ ಫ್ರೆಂಡ್ಸ್. ನೋಡಿ, ಇದು ಹಿಂಗೆ ಚಚ್ಕೊಳ್ಳೋಣ ಚೆನ್ನಾಗಿ. ಈ ಥರ ಚಚ್ಚಿದರೆ ರಸ ಚೆನ್ನಾಗಿ ಬರುತ್ತೆ. ಫ್ರೆಂಡ್ಸ್ ನೋಡಿ, ಎಲ್ಲ ನೀಟಾಗಿ ಇದನ್ನು ಫುಲ್ಲು ಹಚ್ಕೊಂಡ್ಬಿಟ್ಟಿದ್ದೀನಿ. ಇದೆಲ್ಲ ಫುಲ್ಲು ಚಿಕ್ಕದಾಗಿ ಎಲ್ಲ ಹಚ್ಕೊಂಡ್ಬಿಟ್ಟಿದ್ದೀನಿ. ಎಲ್ಲ ಆ ಎಲೆ ಎಲ್ಲ ಹಚ್ಕೊಂಡ್ಬಿಟ್ಟಿದ್ದೀನಿ ಎಲ್ಲನೂ. ಈಗ ಇದು ಅರ್ಧ kg ಕೊಬ್ಬರಿ ಎಣ್ಣೆ ಇದಕ್ಕೆ ಹಾಕ್ತೀನಿ. ಬಾಣಲಿಯೊಳಗೆ ಯಾಕೆ ಹಾಕಲ್ಲ ಅಂತ ಕೇಳಿ. ಒಂದ್ಸರಿ ಬಾಣಲಿಯಲ್ಲಿ ಹಾಕಿಬಿಟ್ಟು ಫುಲ್ ಹೊರಟೇ ಹೋಗ್ಬಿಡ್ತು ಉಕ್ಕು ಬಂದು. ಇದು ಹಸಿ ಇರುತ್ತಲ್ಲ ಫ್ರೆಂಡ್ಸ್, ಫುಲ್ಲು ಉಕ್ಕಿ ಬಿಡುತ್ತೆ. ಉಕ್ಕಿ ಕೆಳಗೆ ಹರಿದು ಬಿಡ್ತು ಬಾಣಲಿಯಲ್ಲಿ. ಹಾಗಾಗಿ ನಾನು ಈ ಸರಿ ದೊಡ್ಡ ಪಾತ್ರೆಗೆ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಇದು ಸಾಸಿವೆ ಎಣ್ಣೆ 200 ಗ್ರಾಮ್ ಫ್ರೆಂಡ್ಸ್. ಇದೆಲ್ಲ ಹರ್ಬ್ಸಿಂದ ನಮಗೆ ಏನೇನು ಬೆನಿಫಿಟ್ಟು ಅಂತ ಹೇಳ್ತೀನಿ. ಕೂದಲು ಉದುರೋದು ನಿಲ್ಲುತ್ತೆ, ವೈಟ್ ಕೂದಲು ಬರೋದನ್ನು ತಡೆಯುತ್ತೆ, ಮತ್ತು ಕೂದಲು ಸಾಫ್ಟಾಗಿ ಸಂಪಾಗಿ ಬೆಳೆಯುತ್ತೆ. ಮತ್ತು ಇದು ನಾವು ಹಚ್ಚಿದ ಮೇಲೆ ತಲೆಗೆ ಕನಿಷ್ಠ 4ರಿಂದ 5 ಅವರ್ ನಮ್ಮ ತಲೆ ಮೇಲೆ ಇರಬೇಕು. ತಲೆ ಒಳಗೆ ಇರಲೇಬೇಕಾಗುತ್ತೆ ಫ್ರೆಂಡ್ಸ್. ಅದೆಲ್ಲ ನಮ್ಗೆ ಅಬ್ಸರ್ವ್ ಮಾಡ್ಕೋಬೇಕು. ಹಿಂಗೆ ಹಚ್ಬಿಟ್ಟು ಹಿಂಗೆ ಸ್ನಾನ ಮಾಡಿಬಿಟ್ರೆ ಆಗಲ್ಲ. ಕನಿಷ್ಠ 4 ಅವರ್ ಆದರೂ ನಾವು ಈ ಹರ್ಬಲ್ ಆಯಿಲ್ ಹಚ್ಚಿದ ಮೇಲೆ ಫುಲ್ಲು ಮಸಾಜ್ ಮಾಡಿಕೊಂಡು 4-5 ಅವರು ನಮ್ಮ ತಲೆಯೊಳಗೆ ಇರಬೇಕಾಗುತ್ತೆ ಫ್ರೆಂಡ್ಸ್. ಇನ್ನೊಂದು ವಿಷಯ, ಇವೆರಡು ಏನಿದೆ ಇದರಲ್ಲಿ ಫ್ರೈ ಆದಮೇಲೆ ಅದು ಹಾಗೇ ಇರಬೇಕದು. ಈ ಎಣ್ಣೆ ಖಾಲಿ ಆಗೋವರೆಗೂ ಅವೆರಡೂ ಈ ಎಣ್ಣೆಯಲ್ಲೇ ಇರಬೇಕು. ಅದನ್ನು ಸೋಸಬಾರ್ದು. ಏನಕ್ಕೆ ಅಂದರೆ ಇದು ಬಿಡ್ತಾ ಇರುತ್ತೆ ಎಣ್ಣೆಗೆ, ಅದು ಎಲ್ಲ ಸತ್ವಾಂಶನ ಬಿಡ್ತಾ ಇರುತ್ತೆ ಫ್ರೆಂಡ್ಸ್. ಇದೆರಡು 200 ಗ್ರಾಮ್. ಇದು ಹರಳೆಣ್ಣೆ 1/2 kg, ಕೊಬ್ಬರಿ ಎಣ್ಣೆ ಇದು 1/2 kg. ಕೊಬ್ಬರಿ ಎಣ್ಣೆ 1/2 kg, ಹರಳೆಣ್ಣೆ 1/2 kg, ಹೊಂಗೆ ಎಣ್ಣೆ 200 ಗ್ರಾಮ್, ಮತ್ತು ಸಾಸಿವೆ ಎಣ್ಣೆ 200 ಗ್ರಾಮ್ ಫ್ರೆಂಡ್ಸ್. ಫ್ರೆಂಡ್ಸ್, ಈಗ ಎಣ್ಣೆ ಕಾದ್ಮೇಲೆ ಇದನ್ನೆಲ್ಲ ಹಾಕ್ಬೋದಲ್ಲ ಅಂತ ನೀವು ಅಂದ್ಕೋಬಹುದು. ಆದರೆ ಎಣ್ಣೆ ಕಾದಾದಮೇಲೆ ಇದನ್ನು ಹಾಕಿದರೆ ಫುಲ್ಲು ಉಪ್ಪು ಬಂದುಬಿಡುತ್ತೆ. ನಾನು ಒಂದು ಸರಿ ನನಗೆ ಹಾಗೆ ಆಗಿದೆ. ಹಂಗಾಗಿ ನಾನೇನು ಮಾಡ್ತಾಯಿದ್ದೀನಿ, ಈಗಲೇ ಇದನ್ನು ಎಣ್ಣೆಗೆ ಸೇರಿಸ್ಬಿಡ್ತೀನಿ. ಎಣ್ಣೆಗೆ ಸೇರಿಸಿ ಅದನ್ನು ಬಾಯ್ಲ್ ಮಾಡ್ತೀನಿ ಫ್ರೆಂಡ್ಸ್. ನೆಲ್ಲಿಕಾಯಿ ನಾನು ಎಲ್ಲ ನಿಮಗೆ ಹರ್ಬಲ್ಲು ಇದನ್ನು ತೋರಿಸಿದ್ದೀನಿ. ಫ್ರೆಂಡ್ಸ್, ಎಲ್ಲ ರೆಡಿ ಆಯಿತು. ಈಗ ನಾವು ಬಾಯ್ಲ್ ಮಾಡೋದು ಅಷ್ಟೇ. ಇದನ್ನು ಮೆಂತ್ಯನ ಸ್ವಲ್ಪ ಕುಟ್ಬಿಟ್ಟು ಒಂದು ಸ್ವಲ್ಪ ಇದನ್ನು ಇದಕ್ಕೆ ಹಾಕ್ತೀನಿ. ಫ್ರೆಂಡ್ಸ್, ಹರ್ಬಲ್ ಆಯಿಲ್ ರೆಡಿ. ಇದು ಚೆನ್ನಾಗಿ ಕುದ್ದಿ ಆಮೇಲೆ ನಾವು ಒಂದು ಬಾಟ್ಲಿಗೆ ಇದು ಎಲ್ಲ ಸೇರಿಸಿ ಒಂದು ಬಾಟ್ಲಿಗೆ ಹಾಕಿಟ್ಕೊಂಡು ಅದು ಎಣ್ಣೆ ಮೇಲೆ ಬರ್ತಾ ಇರುತ್ತೆ. ಅದನ್ನು ನಾವು ತಕ್ಕೊಂಡು ನಾವು ತಲೆಗೆ ಅಪ್ಲೈ ಮಾಡಬೇಕು ಫ್ರೆಂಡ್ಸ್. ನೋಡಿ,
ಹೇಗೆ ಉಕ್ಕು ಬರ್ತಾ ಇದೆ. ಇದೇನಾದರೂ ಚಿಕ್ಕ ಪಾತ್ರೆಯಲ್ಲಿ ಚಿಕ್ಕ ಬಾಣಲಿಯಲ್ಲಿ ನೀವೇನಾದರೂ ಇಟ್ಟರೆ ಫುಲ್ಲು ಈಚೆ ಬಂದುಬಿಡುತ್ತೆ. ಅದಕ್ಕಾಗಿ ಇದು ಹಸಿ ಇರುತ್ತಲ್ವಾ, ಉಕ್ಕು ಜಾಸ್ತಿ ಬರ್ತಾ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ದೊಡ್ಡ ಪಾತ್ರೆಯಲ್ಲಿ ನಾವು ಇಡಬೇಕು. ನೋಡಿ, ಇದು ನಾನು ಚಿಕ್ಕ ಬಾಣಲಿಯಲ್ಲಿ ಒಂದು ಸಾರಿ ಇಟ್ಬಿಟ್ಟು ಅರ್ಧ ಕಡೆಗೆ ಹೊರಟೋಗ್ಬಿಟ್ಟಿತ್ತು. ಇದು ಇನ್ನೂ ಬರುತ್ತೆ ನೋಡಿ, ಹೆಂಗೆ ಬರುತ್ತೆ ನೋಡಿ ಮೇಲಕ್ಕೆ. ಇದು ಹಸಿ ಇರುತ್ತಲ್ವಾ, ಹಂಗಾಗಿ ಫುಲ್ಲು ಉಕ್ಕು ಬರುತ್ತೆ ಫ್ರೆಂಡ್ಸ್. ಬಟ್ಲು ಅಲ್ಲಿ ಶೋಕೇಶಲ್ಲಿದೆ ನೋಡಿ ಫ್ರೆಂಡ್ಸ್. ನೋಡಿ ನೊರೆ ಎಷ್ಟು ಬರ್ತಾ ಇದೆ. ನನಗೆ ಭಯ ಆಗ್ತಾ ಇದೆ ಅದು ಮತ್ತೆ ಹೊರಗೆ ಹೋಗ್ಬಿಡುತ್ತಾ ಅಂತ. ನೋಡಿ ಯಾವ ಥರ ನೊರೆ ಬರುತ್ತೆ. ಅದಕ್ಕೆ ನೀವು ಯಾವಾಗಲೂ ಮಾಡೋದಾದರೆ ದೊಡ್ಡ ಪಾತ್ರೆಯಲ್ಲೇ ಇಡಬೇಕು. ಅದೇ ನಾನು ಚಿಕ್ಕ ಬಾಣಲಿ ಏನಾದರೂ ಇದ್ದಿದ್ರೆ ಇಷ್ಟೊತ್ತಿಗೆ ಹೊರಗೆ ಹೊಟ್ಟೋಗ್ಬಿಡೋದು. ನೋಡಿ ಫ್ರೆಂಡ್ಸ್, ನೊರೆ ಹೆಂಗೆ ಬರುತ್ತೆ ನೋಡಿ. ಗ್ರೀನ್ ಕಲರ್ ಬಿಟ್ಟಿದೆ ನೋಡಿ ಆಲೆ. ಗ್ರೀನ್ ಕಲರ್ ಎಣ್ಣೆನೇ ಗ್ರೀನ್ ಆಗಿಬಿಟ್ಟಿದೆ ನೋಡಿ ಆಲೆ. ಕಾಣಿಸುತ್ತಾ ಫ್ರೆಂಡ್ಸ್? ನೋಡಿ, ಗ್ರೀನ್ ಕಲರು ಎಣ್ಣೆ ಕಾಣಿಸ್ತಾ ಇದೆ ಆಲೆ. ನಾನು ಇದು ಗ್ಲಾಸ್ ಬೌಲಲ್ಲಿ ಹಾಕಿ ನಿಮಗೆ ತೋರಿಸ್ತೀನಿ, ಅದು ಎಣ್ಣೆ ಹೆಂಗೆ ಚೇಂಜ್ ಆಗಿದೆ ಅಂತ ತೋರಿಸ್ತೀನಿ. ಹರ್ಬಲ್ಲು ಹೆಂಗೆ ಬಿಟ್ಕೊಂಡಿದೆ ಎಣ್ಣೆಯಲ್ಲಿ ಅಂತ ನಾನು ತೋರಿಸ್ತೀನಿ ಫ್ರೆಂಡ್ಸ್. ನೋಡಿ, ಗ್ರೀನ್ ಕಾಣಿಸ್ತಾ ಇದೆ ಎಲೆ. ಈ ನೊರೆ ಹೋಗೋವರೆಗೂ ನಾವು ಇದನ್ನು ಬಾಯ್ಲ್ ಮಾಡಬೇಕು. ಹಸಿದು ಎಲ್ಲ ಹೋಗಿ ನಾನು ಚಿಕ್ಕದು ಮಾಡಿದ್ದೀನಿ ಫ್ರೆಂಡ್ಸ್, ಸ್ವಿಮ್ ಮಾಡಿದ್ದೀನಿ. ಇಲ್ಲ ಅಂದರೆ ಆಚೆ ಇಷ್ಟೊತ್ತಿಗೆ ಹೊರಟೋಗ್ಬಿಡೋದು ಎಣ್ಣೆ. ಇದು ಮಾತ್ರ ತುಂಬ ಕೇರ್ಫುಲ್ಲಾಗಿ ನೋಡ್ಕೋಬೇಕು. ಸಿಮ್ಮಲ್ಲೇ ಮಾಡಬೇಕು ನಾವು. ಹಸಿ ಇರೋದ್ರಿಂದ ಉಕ್ಕು ಬಂದ್ಬಿಡುತ್ತೆ. ಒಂದು ಸರಿ ಚಿಕ್ಕ ಬಾಣಲಿಯಲ್ಲಿಟ್ಟು ನಾನು ಅರ್ಧ ಎಣ್ಣೆ ಹೊರಟೋಗ್ಬಿಡ್ತು. ನೋಡಿ, ಅದೆಲ್ಲ ಹರ್ಬಲ್ಲು ಬಿಡ್ತಾ ಇದೆ, ಗ್ರೀನ್ ಆಗ್ತಾ ಇದೆ ನೋಡಿ ಎಣ್ಣೆ. ಫ್ರೆಂಡ್ಸ್, ಈ ಥರ ನಾವು ಮನೆಯಲ್ಲೇ ಮಾಡಿಕೊಂಡ್ರೆ ಅದು ಎಷ್ಟು ನಮಗೆ ಒಂಥರ ತೃಪ್ತಿ ಇರುತ್ತಲ್ವಾ. ನಮ್ಮದೇ ಗಾರ್ಡನ್ನಿಂದು ಮತ್ತು ಯಾವುದೇ ಫರ್ಟಿಲೈಸರ್ ಹಾಕದಲ್ಲೇ ಬೆಳೆಸಿರೋದು ಎಲ್ಲ ಹರ್ಬಲ್. ನಾನು ಫ್ರೆಂಡ್ಸ್ ಇವತ್ತಿಂದಲ್ಲ ನಂದಿದ್ದು ಗಾರ್ಡನ್ನು, 20 ಇಯರ್ಸಿಂದನೂ ನಾನು ಗಾರ್ಡನ್ ಮಾಡ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಆದರೆ ನನಗೆ ತೋರ್ಸೋಕ್ಕೆ ಅವಕಾಶ ಸಿಕ್ಕಿರಲಿಲ್ಲ, ಟೈಮೂ ಇರಲಿಲ್ಲ. ಮಕ್ಕಳ ಎಜುಕೇಷನ್ನು ಮತ್ತು ನಮ್ಮದು ಟ್ರಾನ್ಸ್ಫರ್ಟ್ ಜಾಬು. ನಮ್ಮ ಯಜಮಾನ್ರಿಗೆ 5 ಇಯರ್ಸ್ಗೊಮ್ಮೆ 8 ಇಯರ್ಸ್ಗೊಮ್ಮೆ ನಮಗೆ ಟ್ರಾನ್ಸ್ಫರ್ ಇರ್ತಾಯಿತ್ತು. ಹಂಗಾಗಿ ನಾವು ಹೋದ ಕಡೆ ಎಲ್ಲ ಗಿಡಗಳನ್ನ ಎತ್ಕೊಂಡು ಹೋಗ್ಬೇಕಾಗಿತ್ತು. ಎತ್ಕೊಂಡು ಹೋಗೋದು, ಅಲ್ಲೊಂದಿಷ್ಟು ಬಿಟ್ಟು ಬರೋದು, ಇದೇ ಆಗೋಯ್ತು ಫ್ರೆಂಡ್ಸ್. ಈಗ ನಾವು ರಿಟೈರ್ಡ್ ಆಗಿಬಿಟ್ಟು ನಾವು ಸ್ವಂತ ಮನೆ ಕಟ್ಕೊಂಡು ಇಲ್ಲಿರೋದ್ರಿಂದ ನಾನು ಎಲ್ಲ ಒಂದು ಕಡೆಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ನಾನು ಎಲ್ಲೇ ಕ್ವಾರ್ಟರ್ಸಲ್ಲಿದ್ರೂ ನಾನು ಗಿಡ ಬೆಳೆಸೋದಂತೂ ಬಿಟ್ಟಿಲ್ಲ ಫ್ರೆಂಡ್ಸ್. ಎಲ್ಲಿ ಹೋದ್ರೂ ನಾನು ಅಲ್ಲಿ ಎತ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ಯಜಮಾನ್ರು ಲಗೇಜಿಗೆ ಅರ್ಧ ಆದರೆ ನಿನ್ನ ಗಿಡಗಳಿಗೆ ಅರ್ಧ ಆಗ್ತಾಯಿತ್ತು ನೋಡು ಅಂತ ಹೇಳ್ತಾಯಿದ್ರು. ಆದ್ರೂ ನನಗೆ ಬೇಜಾರಾಗುತ್ತಲ್ಲ ಅಂತ ಹೇಳ್ಬಿಟ್ಟು ಪಾಪ ಅವರು ನನಗೆ ಹಾಗೆ ಒಂದು ಗಾಡಿ ಟೆಂಪೋ, ಚಿಕ್ಕ ಟೆಂಪೋಗಳು ಮಾಡಿಬಿಟ್ಟು ನಾನು ಗಿಡಗಳನ್ನ ಎತ್ಕೊಂಡು ಹೋಗಿದ್ದೀನಿ ಫ್ರೆಂಡ್ಸ್. ನಾವು ತುಮಕೂರು ಡಿಸ್ಟಿಕ್ಕು ಅಮ್ಮಸಂದ್ರದಲ್ಲಿದ್ವಿ. ಅದು ಒಂದು 15 ಇಯರ್ಸು 20 ಇಯರ್ಸ್ ಬ್ಯಾಕ್ ಅನಿಸುತ್ತೆ. ತುಂಬ ಗಿಡ ಇತ್ತು ಫ್ರೆಂಡ್ಸ್ ನಂದು. ಎಷ್ಟು ಇತ್ತು ಅಮ್ಮಸಂದ್ರದಲ್ಲಿ ಅಂದರೆ ಡೇರೆ, ಸೇವಂತಿ. ಅಲ್ಲಿ ಕ್ವಾರ್ಟರ್ಸ್ ಪಕ್ಕದಲ್ಲಿ ಒಂದು 2 ಸೈಟ್ ಆಗೋಷ್ಟು ಲ್ಯಾಂಡ್ ಇತ್ತು. ಆ ಲ್ಯಾಂಡಲ್ಲಿ ನಾನು ಅಷ್ಟು ಗಿಡ ಬೆಳೆಸಿದ್ದೆ ಫ್ರೆಂಡ್ಸ್. ಆ ಗಿಡ ಎಲ್ಲ ನಾನು ಬೆಂಗಳೂರಿಗೆ ನಾವು ಬಂದಾಗ ನಮಗಿನ್ನೂ ಕ್ವಾರ್ಟರ್ಸ್ ಅಲಾಟ್ ಆಗಲಿಲ್ಲ. ನಾವು ಒಂದು ಬಾಡಿಗೆ ಮನೆಗೆ ಹೋಗಬೇಕಾಯ್ತು. ಕ್ವಾರ್ಟರ್ಸು ಅದು ಸೀನಿಯರಿಟಿ ಮೇಲೆ ನಮಗೆ ಅಲಾಟ್ ಆಗೋದು. ಹಾಗಾಗಿ ನಾವು ಬಾಡಿಗೆ ಮನೆಗೆ ಹೋಗಬೇಕಾಗಿತ್ತು. ಮಕ್ಕಳು ಸ್ಕೂಲಿಗೆ ಮತ್ತು ತೊಂದರೆ ಆಗುತ್ತಲ್ಲ ಅಂತ ಹೋಗ್ಬಿಟ್ವಿ. ಹೋದಾಗ ಒಂದು ಬಾಡಿಗೆ ಮನೆಗೆ ಹೋದ್ವಿ ನಾವು.
ಆ ಬಾಡಿಗೆ ಮನೆಯ ಓನರು ನಮ್ಮ ಯಜಮಾನ್ರಿಗೆ ಗೊತ್ತಿರೋರೇನೆ. ಅವರು ನನಗೆ ನಿಮ್ಮ ಗಿಡ ಅವ್ರಿಗೂ ಗಿಡ ಅಂದರೆ ತುಂಬ ಇಷ್ಟ. ಅವರು ನನಗೆ ಹೇಳಿದರು, ನೀವು ಗಿಡ ಎಲ್ಲ ಎತ್ಕೊಂಡ್ಬಂದುಬಿಡಿ, ನಿಮ್ಮ ಗಿಡ ನಮ್ಮ ಮಾಡಿ ಮೇಲೇ ಇಟ್ಬಿಡೋಣ, ನಮ್ಮ ಟೆರೆಸ್ ಮೇಲೆ ಇಟ್ಬಿಡೋಣ ಅಂತ ಹೇಳಿದರು. ಫ್ರೆಂಡ್ಸ್, ಎಷ್ಟು ಗಿಡ ಗೊತ್ತಾ, ಎಲ್ಲ ಒಂದು ಟೆಂಪೋನೇ ಮಾಡಿ ಆಗಲೇ ಅದಕ್ಕೆ 3,000 ರೂಪಾಯಿ ಏನೋ ಟೆಂಪೋ ಕೊಟ್ಟಿದ್ವಿ 20 ವರ್ಷದ ಹಿಂದುಗಡೆ. ಬರೀ ಗಿಡಗಳಿಗಾಗೇ ಒಂದು ಟೆಂಪೋ ಮಾಡಿ ಆ ಗಿಡ ಎಲ್ಲ ಬೆಂಗಳೂರಿಗೆ ಎತ್ಕೊಂಡ್ಬಂದೆ ನಾನು. ಅಮ್ಮಸಂದ್ರದಿಂದ, ತುಮಕೂರು ಡಿಸ್ಟಿಕ್ ಅಮ್ಮಸಂದ್ರ, ಅಲ್ಲಿ ಡೈಮಂಡ್ ಸಿಮೆಂಟ್ ಫ್ಯಾಕ್ಟ್ರಿ ಇತ್ತು, ಅಲ್ಲಿ ನಮಗೆ ಕ್ವಾರ್ಟರ್ಸು ಕೊಟ್ಟಿದ್ದರು ಗೌರ್ಮೆಂಟು. ಹಂಗಾಗಿ ಆ ಗಿಡ ತೊಗೊಂಬಂದು ಆ ಓನರ್ ಮನೆಯಲ್ಲಿಟ್ಟು, ಅವ್ರ ಮನೆಯಿಂದ ಮತ್ತೆ ನಮಗೆ ಕ್ವಾರ್ಟರ್ಸ್ ಸಿಗಲಿಕ್ಕೆ ಒಂದು 2-3 ವರ್ಷ ಆಯಿತು. ಆವಾಗ ನಾವು 5th ಫ್ಲೋರಲ್ಲಿ ನಮಗೆ ಕ್ವಾರ್ಟರ್ಸ್ ಸಿಕ್ತು. ಅದು 7th ಫ್ಲೋರ್ ಇದ್ದಿದ್ದು ಅಪಾರ್ಟ್ಮೆಂಟು, ನಮಗೆ 5th ಫ್ಲೋರಲ್ಲಿ ಅಲಾಟ್ ಆಯಿತು. ಫ್ರೆಂಡ್ಸ್, 5th ಫ್ಲೋರಿಗೆ ನಾನು ಆ ಗಿಡ ಎಲ್ಲ ತೊಗೊಂಡೋದೆ. 2 ಬಾಲ್ಕನಿ ಇತ್ತು. ಮುಂದ್ಗಡೆ ಇದು ಯಾವುದು ಸ್ಟೆಪ್ಸ್ ಹತ್ರ ಲ್ಯಾಂಡಿಂಗ್ ಇರುತ್ತಲ್ಲ, ಅಲ್ಲಿ ದೊಡ್ಡ ಇದು ಇತ್ತು ಪ್ಲೇಸು. ಅಲ್ಲಿಗೆ ಒಂದು 20-30 ಪಾಟ್ ಇಟ್ಕೊಂಡೆ. ಫ್ರೆಂಡ್ಸ್, ಅಲ್ಲೇ ಫೋಟೋಗಳಿದೆ ಬ್ರಹ್ಮಕಮಲದ್ದು. ನಾನು ನಿಮಗೆ ಒಂದು ಸರಿ ನಾನು ಫೋಟೋಗಳು ತೋರಿಸ್ತೀನಿ ಫ್ರೆಂಡ್ಸ್. ಹಾಗೆ ನಂದು ಇವತ್ತಿನ ಜರ್ನಿ ಅಲ್ಲ ಇದು ಫ್ರೆಂಡ್ಸ್. ಗಾರ್ಡನ್ ಆಗಲಿ, ಇದು ಅರ್ಬಲ್ ಇದಾಗಲಿ, ನಂದೆಲ್ಲ 20 ಇಯರ್ಸು. ಮತ್ತು ಇನ್ನೂ ಒಂದು ನಮ್ಮದು ಬೈ ಬರ್ತಲ್ಲೇ ಬಂದಿದೆ ನನಗೆ. ನಾವು ದೊಡ್ಡ ರೈತರು, ನಾವು ತೋಟದ ಮನೆಯಲ್ಲಿ ಬೆಳೆದಿರೋದು ಫ್ರೆಂಡ್ಸ್. ಈ ಕಡೆ ಚಿಕ್ಕಮಂಗ್ಳೂರು ಕಡೆ ಜಮೀನುಗಳ ಹತ್ರನೇ ಒಂದೊಂದು ಮನೆ ಇರುತ್ತಲ್ವಾ, ಬೆಟ್ಟಗಳಲ್ಲಿ ಒಂದೊಂದು ಮನೆ ಇರುತ್ತೆ ನೋಡಿ, ಆ ಥರ ನಮ್ಮ ಜಮೀನುಗಳಲ್ಲೇ ನಮ್ಮದು ಮನೆ ಇತ್ತು. ತೋಟ ಅಂದರೆ ಅಯ್ಯೋ ಅದು ಬಿಡಿ, ಅದು ಹೇಳೋಕ್ಕಾಗಲ್ಲ. ಇವಾಗ ನನಗೆ ವೀಡಿಯೋಗಳಿಲ್ಲ, ಫೋಟೋಗಳಿಲ್ಲ. ಅದು ಅಷ್ಟು ಚೆಂದ ತೋಟ, ಆ ಥರ ಗ್ರೀನ್ ತೋಟದಲ್ಲಿ ಬೆಳೆದಿರೋಳಲ್ವಾ ನಾನು. ಹಂಗಾಗಿ ನನಗೆಲ್ಲೋದ್ರೂ ಗ್ರೀನ್ ಇರಲೇಬೇಕು, ಹಸಿರು ಬೇಕೇ ಬೇಕು ಫ್ರೆಂಡ್ಸ್. ಒಂದು ಗಿಡ ಇಲ್ಲ ಅಂದರೆ ನನಗೆ ಟೈಮ್ ಪಾಸ್ ಆಗೋಲ್ಲ ಫ್ರೆಂಡ್ಸ್. ಇದು ತುಂಬ ಲೇಟಾಗುತ್ತೆ, ಈ ನೊರೆ ಎಲ್ಲ ಹೋಗೋದು ತುಂಬ ಲೇಟಾಗುತ್ತೆ. ಆ ನೊರೆ ಎಲ್ಲ ಹೋಗಬೇಕು. ಏನಪ್ಪ ಇಷ್ಟೊತ್ತಾದ್ರೂ ಇದಾಗಲಿಲ್ವಲ್ಲ ಅಂತ ನಿಮ್ಗೆ ಆ ಹಸಿ ಎಲ್ಲ ಹೋಗ್ಬೇಕಲ್ವಾ. ಎಲೆ ಎಲ್ಲ ಹಸಿ ಹಾಕ್ಬಿಟ್ಟಿದ್ದೀನಲ್ಲ ನಾನು. ಡ್ರೈ ಮಾಡಿ ಪುಡಿ ಮಾಡಿನೂ ಹಾಕಬಹುದು ನೀವು. ಇದೂ ನಿಮಗೆ ಗೊತ್ತಿರಲಿ, ಈ ಎಲ್ಲ ಎಲೆಗಳೂ ಡ್ರೈ ಮಾಡ್ಕೊಳ್ಳಿ ನೆರಳಲ್ಲಿ. ಡ್ರೈ ಮಾಡಿ ಪೌಡ್ರ್ ಮಾಡಿ ಹಾಕಿದರೆ ಇಷ್ಟೊಂದು ಕೆಲಸ ಇರಲ್ಲ, ಅದು ಡ್ರೈ ಇಷ್ಟು ನೆರೆ ಬರಲ್ಲ. ಆ ಥರನೂ ನೀವು ಮಾಡ್ಕೋಬಹುದು. ನಾನೇನೆಂದರೆ ಹಸಿದು ಇನ್ನೂ ನನಗೆ ಏನೋ ಒಂಥರ ಒಳ್ಳೆ ಇದು ಸಿಗುತ್ತಲ್ಲ ಅಂತ ನಾನು ಹಸಿದು ಹಾಕೋದು ನಾನು ರೂಢಿ ನನಗೆ. ಡ್ರೈ ಮಾಡಿನೂ ನೀವು ಹಾಕ್ಕೋಬೋದು, ಅದು ಇದಕ್ಕಿಂತ ಸ್ವಲ್ಪ ಈಸಿ ಅನಿಸುತ್ತೆ. ಇಷ್ಟೊಂದು ನೊರೆ ಬರಲ್ಲ, ಇಷ್ಟೊಂದು ಟೈಮೂ ಹಿಡಿಯಲ್ಲ ಫ್ರೆಂಡ್ಸ್. ಎಲ್ಲ ಕುದಿ ಬಂದಮೇಲೆ ನಾನು ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ್. ಇದು ಗ್ರೀನ್ ಕಲರ್ ಬಂದಿದೆಯಾ ನೋಡೋಣ. ವಾವ್, ಬಂದೋಯ್ತು ನೋಡಿ. ಹೆರ್ಬಲ್ ಆಯಲ್ ಆಗೋಯ್ತು. ನೋಡ್ದ ಕಲರ್ ಹೆಂಗೆ ಚೇಂಜ್ ಆಗಿದೆ, ಮದು ಬರ್ತಾ ಇದೆಯಾ, ಕಾಣಿಸ್ತಾ ಇದೆಯಾ ನೋಡಿ ಫ್ರೆಂಡ್ಸ್. ಇದರಲ್ಲಿ ಎಷ್ಟು ಖುಷಿ ಕೊಡುತ್ತಲ್ವ ನಮಗೆ. ಇಷ್ಟು ಹರ್ಬಲ್ಲು ಎಲ್ಲ ಅದರದ್ದು ಸತ್ವ ಎಲ್ಲ ಬಿಟ್ಕೊಂಡಿದೆ ನೋಡಿ. ಆದರೆ ಇದನ್ನು ನಾವು ಯಾವುದೇ ಕಾರಣಕ್ಕೂ ಸೋಸಬಾರ್ದು. ಇದು ಹೀಗೇ ಇರಬೇಕು, ಬಾಟ್ಲಿಗೆ ಹಾಕಿ ಹಂಗೆ ಇದ್ದಿರಲಿ. ನಮ್ಮ ಎಣ್ಣೆ ಖಾಲಿ ಆಗೋವರೆಗೂ ಅದು ಹಾಗೇ ಇರಬೇಕು ತಳದಲ್ಲಿ. ಇದು ನೊರೆ ಜಾಸ್ತಿ ಬರ್ತಾಯಿದೆ. ಒಂದು ಸರಿ ಬಾಣಲಿಯಲ್ಲಿ ಹಾಕಿ ಎಲ್ಲ ಫುಲ್ ಹೊಟ್ಟೆ ಹೋಗ್ಬಿಟ್ಟಿತ್ತು. ನೋಡಿ ಫ್ರೆಂಡ್ಸ್, ಎಲ್ಲ ನೊರೆ ಎಲ್ಲ ಹೊಟ್ಟೋಯ್ತು ನೋಡಿ. ಮಾರ್ಕ್ ಇದೆಯಲ್ಲ ನೋಡಿ, ಎಲ್ಲಿತ್ತು ಮಾರ್ಕ್, ಇಲ್ಲಿತ್ತು ನೊರೆ. ಅಲ್ಲಿಂದ ಇವಾಗ ಇಷ್ಟಕ್ಕೂ ಹೊಟ್ಟೋಗಿದೆ.
ಇನ್ನು ಮುಗೀತಿದೆ ನೋಡಿ, ಬ್ಲ್ಯಾಕ್ ಆಗ್ತಾಯಿದೆ, ಗರಿ ಗರಿ ಅಂತ ಇದೆ ಹರ್ಬ್ಸ್ ಎಲ್ಲ. ಇದು ನೊರೆ ಮಾತ್ರ ಕಮ್ಮಿ ಆಗೋದೇ ಇಲ್ಲ ಅನ್ನತ್ತೆ ಫ್ರೆಂಡ್ಸ್. ನೋಡಿ ಎಲ್ಲ ಕಡಿಮೆ ಆಯಿತು, ಎಲ್ಲಿಂದ ಎಲ್ಲವರೆಗೂ ಬಂದಿದೆ ನೋಡಿ, ಅಷ್ಟು ನೊರೆ ಬರ್ತಾ ಇರುತ್ತೆ. ಫ್ರೆಂಡ್ಸ್ ನೋಡಿದ್ರೆ ಎಲ್ಲ ನೊರೆ ಹೊರಟೋಯ್ತು ನೋಡಿ ಫ್ರೆಂಡ್ಸ್, ಎಲ್ಲ ಫ್ರೈ ಆಗೋಯ್ತು ನೋಡಿ ಫ್ರೆಂಡ್ಸ್, ಎಲ್ಲ ಫ್ರೈ ಆಗೋಯ್ತು, ಎಲ್ಲ ನೊರೆ ಹೊರಟೋಯ್ತು. ನೋಡಿದ್ರೆ ನೋಡಿ ಹೆಂಗೆ ಬಿಟ್ಕೊಂಡಿದೆ ನೋಡಿ ಕಲರ್. ನೋಡಿದ್ರೆ ಫ್ರೆಂಡ್ಸ್, ಹರ್ಬಲ್ ಆಯಲ್ ರೆಡಿ, ಹೋಮ್ ಮೇಡ್ ಹರ್ಬಲ್ ಆಯಲ್ ರೆಡಿ. ನಾನು ಗ್ಲಾಸಿಗೆ ಹಾಕಿ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್ ಬಿಸಿ ಇದೆ ನೋಡಿ, ಎಲ್ಲ ಈ ಥರ ಫ್ರೈ ಆಗಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಹೋಮ್ ಮೇಡ್ ಹರ್ಬಲ್ ಆಯಿಲ್ ಕಲರ್ ನೋಡಿದ್ರೆ ಹಿಂಗೆ ಬಿಟ್ಕೊಂಡಿದೆ ಎಲ್ಲ. ನೋಡಿದ್ರೆ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಾ? ಅಂದರೆ ಘಮ್ ಅಂತ ವಾಸನೆ ಬರಲ್ಲ, ಇದೆ ಹರ್ಬಲ್ ಸ್ಮೆಲ್ ಬರುತ್ತೆ. ನಿಮಗೇನಾದರೂ ಘಮ್ ಅನ್ಬೇಕಂದ್ರೆ ನಿಮಗೇನಾದರೂ ಹ್ಯಾಡ್ ಮಾಡಿಕೊಂಡು ತಲೆಗೆ ಹಚ್ಕೋಬಹುದು. ಹರ್ಬಲ್ ಆಗಿರೋದ್ರಿಂದ ಯಾವುದೇ ಘಮ ಸ್ಮೆಲ್ ಬರಲ್ಲ ಫ್ರೆಂಡ್ಸ್. ನೋಡಿ, ಇದನ್ನು ಒಂದು ಇದಕ್ಕೆ ಪಿಂಗಾಣಿಗಾದರೂ ಹಾಕ್ಕೊಳ್ರಿ, ಇಲ್ಲಾಂದರೆ ಗ್ಲಾಸ್ ಬಾಟ್ಲಿಗಾದರೂ ಹಾಕ್ಕೊಳ್ರಿ ಫ್ರೆಂಡ್ಸ್. ನೀವು ಸೋಸ್ಕೊಳ್ಳೋದಾದರೆ ಸೋಸ್ಕೊಳ್ಳಿ, ನಾನು ಸೋಸಲ್ಲ ಇದನ್ನು, ಹಂಗೆ ಇದು ಏನಿದೆಯೋ ಹಂಗೇ ಹಾಕ್ಬಿಡ್ತೀನಿ. ಎಣ್ಣೆ ಮೇಲೆ ಬರ್ತಾ ಇರುತ್ತಲ್ವ, ಅದನ್ನು ಸ್ವಲ್ಪ ಸೋಸ್ಕೊಂಡು ನಾನು ಹಚ್ಕೊತೀನಿ ಫ್ರೆಂಡ್ಸ್. ಈ ಹರ್ಬಲ್ ಆಯಲ್ ನಮಗೆ ಏನೇನು ಬೆನಿಫಿಟ್ ಅಂದರೆ, ಕೂದಲು ಉದುರುವುದನ್ನು ನಿಲ್ಲಿಸುತ್ತೆ, ಮತ್ತು ಕೂದಲು ಸೊಂಪಾಗಿ ಬೆಳೆಸುತ್ತೆ, ಮತ್ತು ಡ್ರ್ಯಾಂಡ್ರಪ್ ಎಲ್ಲ ಹೋಗುತ್ತೆ, ಮತ್ತು ಮೃದು ಆಗುತ್ತೆ, ಮತ್ತು ಚೆನ್ನಾಗಿ ಉದ್ದವಾಗಿ ಕೂದಲು ಬೆಳೆಯುತ್ತೆ ಫ್ರೆಂಡ್ಸ್. ನನ್ನ ಕೂದಲೆಲ್ಲ ತೆಳ್ಳಗಾಗಿದೆ, ಅದಕ್ಕೆ ನಾನು 3 ತಿಂಗಳು ಬಿಟ್ಟು ನನ್ನ ಕೂದಲು ತೋರಿಸ್ತೀನಿ, ಆಮೇಲೆ ನೀವೇ ನೋಡ್ರಂತೆ. ನಾನು 5 ವರ್ಷ ಆಗಿದೆ ಈ ಎಣ್ಣೆ ಮಾಡ್ದೆ, ಈಗ ಮಾಡಿದ್ದೀನಿ ಫ್ರೆಂಡ್ಸ್. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಏನು ಅನಿಸುತ್ತೆ ಫ್ರೆಂಡ್ಸ್? ನಿಮಗೇನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಲೈಕು ಸಬ್ಸ್ಕ್ರೈಬಿಂದ ನನಗೆ ಒಳ್ಳೊಳ್ಳೆಯ ವಿಡಿಯೋ ಮಾಡಲಿಕ್ಕೆ ಉತ್ಸಾಹ ಬರುತ್ತೆ ಫ್ರೆಂಡ್ಸ್. ಸರ್ವೇ ಜನ ಸುಖಿನೋ ಭವಂತು ಅಂತ ದಸರಾ ಹಬ್ಬದ ಶುಭಾಶಯಗಳೆಲ್ಲರಿಗೂ ತಿಳಿಸ್ತಾ ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್. ನಮಸ್ತೆ.